ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತುಲಾ ರಾಶಿಯವರೇ, ಮನೆಗೆ ಬಿರುಗಾಳಿ ಬರಲಿದೆ. ಈ ಬಿರುಗಾಳಿಯನ್ನು ತಡೆಯದಿದ್ದರೆ ನಿಮ್ಮ ಮುಂದೆ ಒಂದೇ ಒಂದು ದಾರಿಯೂ ಉಳಿಯುವುದಿಲ್ಲ. ಸ್ನೇಹಿತರೆ, ಜಾಗೃತರಾಗಿರಿ. ಏಕೆಂದರೆ ಮುಂದಿನ 2 ದಿನಗಳ ಒಳಗೆ ನನ್ನ ಪ್ರೀತಿಯ ಸ್ನೇಹಿತರೆ, ತುಂಬ ದೊಡ್ಡ ಬಿರುಗಾಳಿ ಬರುತ್ತಿದೆ ಮತ್ತು ಅದು ಸಂಪೂರ್ಣವಾಗಿ ಸದ್ದಿಲ್ಲದೆ ಬರುತ್ತಿದೆ. ಆದರೆ ಕಾಲದ ಆಳ ಎಷ್ಟು ಹೆಚ್ಚಾಗುತ್ತಿದೆ ಎಂದರೆ ಕಾಲ ನಿಲ್ಲುವ ಹೆಸರನ್ನೇ ತೆಗೆದುಕೊಳ್ಳುತ್ತಿಲ್ಲ. ಇಂದು ಈ ವಿಡಿಯೋವನ್ನು ನೋಡಲು ಶುರು ಮಾಡಿ ಮಧ್ಯದಲ್ಲಿ ಬಿಟ್ಟು ಬಿಡುವವರೇ ನನ್ನ ಪ್ರೀತಿಯ ಮಿತ್ರರೇ, ನಾನು ಅನಿವಾರ್ಯವಾಗಿ ಹೇಳಬೇಕಾಗಿದೆ. ಶನಿದೇವನ ದಿಕ್ಕಿನಿಂದ ಹೇಳಬೇಕಾಗಿದೆ. ಅವರ ಎಲ್ಲವೂ ಚದುರಿ ಹೋಗುತ್ತದೆ. ಅವರು ತಮ್ಮ ಜೀವನದಲ್ಲಿ ಎಂದಿಗೂ ಊಹಿಸಿರದ ವಿಷಯವೂ ಕೂಡ ಅವರ ಜೊತೆ ನಡೆಯುತ್ತದೆ. ಏಕೆಂದರೆ ಸ್ನೇಹಿತರೆ, ಮುಂದಿನ 48 ಗಂಟೆಗಳಲ್ಲಿ ಶನಿಯಲ್ಲಿ ಉಂಟಾಗುತ್ತಿರುವುದನ್ನು ನಾವು ನಿರ್ಲಕ್ಷ್ಯ ಮಾಡಲು ಆಗುವುದಿಲ್ಲ. ಮತ್ತು ನೀವು ನಿರ್ಲಕ್ಷ್ಯ ಮಾಡಿದರೆ ನನ್ನ ಪ್ರೀತಿಯ ಮಿತ್ರರೇ, ಮನೆಗೆ ಈಗ ಪ್ರವೇಶಿಸುತ್ತಿರುವ ಸಂತೋಷವು ಮತ್ತೆ ಬರುವುದಿಲ್ಲ. ಏಕೆಂದರೆ ಇಂದು ನಾವು ಈ ಬಿರುಗಾಳಿಯನ್ನು ತಡೆಯುತ್ತೇವೆ ಮತ್ತು ಇದಕ್ಕೆ ನಿಮ್ಮ ಸಹಾಯ ಬೇಕು. ನೀವು ಕೇವಲ ನಿಮ್ಮ ಸ್ವಲ್ಪ ಸಮಯವನ್ನು ವ್ಯರ್ಥ ಮಾಡಿ ಮತ್ತು ಸುಲಭವಾಗಿ ಪೂರ್ತಿ ಮಾಹಿತಿಯನ್ನು ಕೊನೆಯವರೆಗೂ ಕೇಳಿ. ಬನ್ನಿ ಸ್ನೇಹಿತರೆ, ಮುಂದೆ ಹೋಗೋಣ. ಜೊತೆಗೆ ನಿಮಗೆ ಬ್ಯಾಂಕ್ ಬ್ಯಾಲೆನ್ಸ್, ಪ್ರೀತಿ, ಹಣ ಎಲ್ಲವೂ ಬೇಕಾದರೆ ನಮ್ಮ ಭಗವಾನ್ ಶ್ರೀ ಶನಿದೇವಾಜಿ ಮತ್ತು ಮಾತಾದೇವಿಯ ಮುಂದೆ ಬೇಡಿಕೊಳ್ಳಿ. ಬ್ಯಾಂಕ್ ಬ್ಯಾಲೆನ್ಸ್ ಬೇಕಾ ಅಥವಾ ಪ್ರೀತಿ ಬೇಕಾ, ಏನು ಬೇಕೋ ವಿಡಿಯೋವನ್ನು ಲೈಕ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಜೈ ದೇವಿ ಮಾ, ಜೈ ಭಗವಾನ್ ಶನಿದೇವ ಮಹಾರಾಜ್ ಎಂದು ಖಂಡಿತ ಕಮೆಂಟ್ನಲ್ಲಿ ಬರೆಯಿರಿ. ಏಕೆಂದರೆ ಆಗಸ್ಟ್ ತಿಂಗಳ ಪ್ರಾರಂಭದಲ್ಲೇ ಶನಿದೇವಾಜಿ ನಿಮಗೆ ತುಂಬ ದೊಡ್ಡ ಸರ್ಪ್ರೈಸ್ ತರಲು ಬಯಸುತ್ತಾರೆ ಮತ್ತು ಇಂದು ಅವರು ನಿಮ್ಮ ಮೇಲೆ ಬರಲಿರುವ ಆ ಸಂಕಟವನ್ನು ನಿವಾರಣೆ ಮಾಡಲು ಬಯಸುತ್ತಾರೆ. ಇಂದು ಅವರು ನಿಮಗಾಗಿ ತುಂಬ ದೊಡ್ಡ ಮತ್ತು ಸ್ನೇಹಿತರೆ, ಒಂದು ರೀತಿಯಲ್ಲಿ ಹೇಳುವುದಾದರೆ ಮುಖ್ಯವಾದ ಪರಿಹಾರವನ್ನು ತಂದಿದ್ದಾರೆ. ಈ ಪರಿಹಾರವನ್ನು ನೀವು ಒಂದು ಬಾರಿ ಬಳಸಿದರೆ ನಂತರ ನಿಮ್ಮ ಮನೆಯಲ್ಲಿ ಯಾವುದೇ ಬಿರುಗಾಳಿ ಬರುವುದಿಲ್ಲ ಮತ್ತು ನಿಮ್ಮ ಮನೆಯ ಸಮಯ ಬದಲಾಗುವುದಿಲ್ಲ ಮತ್ತು ನಿಮ್ಮ ಏನನ್ನೂ ಯಾರು ಹಾಳು ಮಾಡಲು ಆಗುವುದಿಲ್ಲ. ಹೌದು ಸ್ನೇಹಿತರೆ, ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಸಂಪೂರ್ಣವಾಗಿ ಸರಿಯಾಗಿ ಕೇಳುತ್ತಿದ್ದೀರಿ. ನನಗೆ ಗೊತ್ತು. ಈಗ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಕೊನೆಗೆ ಪದೇ ಪದೇ ಯಾವ ಪ್ರಶ್ನೆ ಬರುತ್ತಿದೆಯೋ ನೀವು ಇದೇ ಯೋಚಿಸುತ್ತಿದ್ದೀರಾ. ಕೊನೆಗೆ ನನ್ನ ಜೀವನದಲ್ಲಿ ಪದೇ ಪದೇ ಇಷ್ಟು ಪೆಟ್ಟು, ಪದೇ ಪದೇ ಇಷ್ಟು ಕಷ್ಟ ಯಾಕೆ ಬರುತ್ತಿದೆ? ಕೊನೆಗೆ ಭಗವಂತನ ಕಣ್ಣು ನಮ್ಮ ಮೇಲೆ ಇದೆಯೋ ಇಲ್ಲವೋ? ನಾವು ದೇವಸ್ಥಾನಕ್ಕೆ ಹೋಗುತ್ತೇವೆ. ನಾವು ನಮ್ಮ ಬಾಯಿಂದ ಭಗವಂತನ ಮುಂದೆ ನಮ್ಮ ರಕ್ಷಣೆ ಬೇಡುತ್ತೇವೆ. ಹಾಗಾದರೆ ನಮ್ಮ ರಕ್ಷಣೆ ಆಗುತ್ತದೆಯೋ ಇಲ್ಲವೋ? ನಾವು ದೇವಸ್ಥಾನಕ್ಕೆ ಹೋಗುತ್ತೇವೆ. ನಮ್ಮ ಯಾವುದಾದರೂ ಹರಕೆ ಈಡೇರುತ್ತದೆಯೇ ಇಲ್ಲವೋ? ಏಕೆಂದರೆ ಪದೇ ಪದೇ ನಾವು ಒಂಟಿಯಾಗಿ ಬೀಳುತ್ತಿದ್ದೇವೆ. ನಮ್ಮ ಮೇಲೆ ಬರಲಿರುವ ಯಾವುದೇ ಸಮಸ್ಯೆ ತಪ್ಪುತ್ತಿಲ್ಲ. ಸಮಸ್ಯೆ ನನ್ನ ಜೀವನದಲ್ಲಿ ಬರುತ್ತಲೇ ಇರುತ್ತದೆ. ಹಾಗಾದರೆ ಈ ವಿಡಿಯೋ ನೋಡುವುದರಿಂದ ಏನು ಪ್ರಯೋಜನ? ನನಗೆ ಗೊತ್ತು, ಕೆಲವರ ಮನಸ್ಸಿನಲ್ಲಿ ಈ ರೀತಿಯ ಪ್ರಶ್ನೆಗಳು ಈಗಲೂ ಉಂಟಾಗುತ್ತಿರಬಹುದು. ಆದರೆ ಸ್ನೇಹಿತರೆ, ನಾನು ಹೇಳುವುದು ಇಂದಿನ ದಿನ ನೀವು ಸ್ವಾರ್ಥವಿಲ್ಲದೆ ಪೂರ್ತಿ ಪ್ರೇರಣೆಯಿಂದ ಜಾಗೃತರಾಗಿ. ನನಗೆ ಗೊತ್ತು, ಹಲವು ಸಮಸ್ಯೆ ಘಟನೆಗಳು ನಿಮ್ಮ ಜೊತೆ ನಡೆದಿವೆ. ಅದನ್ನು ಮತ್ತೆ ಸರಿಪಡಿಸಲು ಆಗುವುದಿಲ್ಲ. ಆದರೆ ಹೌದು, ನಾವು ಬೇರೆ ದಾರಿಯಲ್ಲಿ ನಡೆದರೆ ನಮ್ಮ ಜೊತೆ ಆ ಸಮಸ್ಯೆ ಮತ್ತು ಘಟನೆ ಎಂದಿಗೂ ನಡೆಯುವುದಿಲ್ಲ. ಏಕೆಂದರೆ ಸ್ನೇಹಿತರೆ, ನಾವು ಒಂದು ತಪ್ಪು ಮಾಡಿದರೆ ಅವರ ಕ್ಷಮೆ ನಮಗೆ ಸಿಗುವುದಿಲ್ಲವೇ? ಅಯ್ಯೋ ನನ್ನ ಪುಟ್ಟ ಮಕ್ಕಳೇ, ನನಗೆ ಅವರ ಕ್ಷಮೆ ಸಿಗುತ್ತದೆ. ಆದರೆ ನಾವು ಪದೇ ಪದೇ ಅದೇ ತಪ್ಪುಗಳನ್ನು ಮಾಡುತ್ತಾ ಇದ್ದರೆ ಸತ್ಯ ಇದೆ, ನಮಗೆ ಕ್ಷಮೆ ಪದೇ ಪದೇ ಸಿಗುವುದಿಲ್ಲ. ಏಕೆಂದರೆ ಇದು ವಿಧಿಯ ಬರಹ ವಿಧಾನದಲ್ಲಿ ಬರೆಯಲಾಗಿದೆ ಮತ್ತು ವಿಧಿಯ ವಿಧಾನವನ್ನು ಬ್ರಹ್ಮನು ಬರೆಯುತ್ತಾನೆ ಮತ್ತು ಬ್ರಹ್ಮನು ಬರೆಯುವುದನ್ನು ಯಾರೂ ತಪ್ಪಿಸಲು ಸಾಧ್ಯವಿಲ್ಲ. ಸ್ನೇಹಿತರೆ, ಇಂದಿನ ಈ ಭವಿಷ್ಯವಾಣಿ ನಿಮಗೆ ಯಾವುದೇ ನಷ್ಟದಾಯಕ ಅಲ್ಲ. ಬದಲಿಗೆ ಇಂದಿನ ಈ ಭವಿಷ್ಯವಾಣಿಯ ಮೇಲೆ ನೀವು ನಂಬಿಕೆ ಇಟ್ಟರೆ, ನೀವು ಮಾತಾದೇವಿಯನ್ನು, ಭಗವಾನ್ ಶನಿದೇವ್ ಮಹಾರಾಜರನ್ನು, ಸ್ನೇಹಿತರೆ, ಕಾರ್ಯಗಳ ಮೇಲೆ, ಅವರ ಪವಾಡದ ಮೇಲೆ ಗಮನ ಕೊಟ್ಟರೆ, ನಾನು ಗ್ಯಾರಂಟಿಯಾಗಿ ಈ ಮಾತು ಹೇಳುತ್ತಿದ್ದೇನೆ ಸ್ನೇಹಿತರೆ, ನಿಮ್ಮ ಮನೆಗೆ ಈಗ ಕೇವಲ ಒಂದು ಸಂತೋಷ ಬರುತ್ತದೆ, ಸರ್ಪ್ರೈಸ್ ಬರುತ್ತದೆ. ಮತ್ತು ನನ್ನ ಪ್ರೀತಿಯ ಮಿತ್ರರೇ, ನಿಮ್ಮ ಮನೆಯನ್ನು ಒಡೆಯಲು ಬಯಸುವವರ ಮನೆ ಮಣ್ಣಿನಲ್ಲಿ ಸೇರಿ ಹೋಗುತ್ತದೆ. ಸ್ನೇಹಿತರೆ, ನಾವು ಈ ಮಾತು ಯಾಕೆ ಹೇಳುತ್ತಿದ್ದೇವೆ? ಏಕೆಂದರೆ ಧಾರ್ಮಿಕ ನಂಬಿಕೆಯ ಪ್ರಕಾರ ತುಂಬ ದೊಡ್ಡ ಜ್ಞಾನ ಹೇಳಲಾಗಿತ್ತು ಮತ್ತು ಈ ಜ್ಞಾನವನ್ನು ನಮ್ಮ ಭಗವಂತನೇ ಹೇಳಿದ್ದರು. ಜ್ಞಾನ ಹೀಗೆ ಹೇಳಿತು, ನಮ್ಮ ಮನೆ ಮಣ್ಣದ್ದಾಗಿರಲಿ ಅಥವಾ ನಮ್ಮ ಮನೆ ಮಹಲಿನದಾಗಿರಲಿ. ಆದರೆ ನೆನಪಿಡಿ, ಭಗವಂತ ಪ್ರತಿ ಬಾರಿ ಕೇವಲ ಮಹಲಿಗೆ ಮಾತ್ರ ಬರುವುದಿಲ್ಲ.
ಬದಲಿಗೆ ಭಗವಂತ ಪ್ರತಿ ಬಾರಿಯೂ ಮಣ್ಣಿನಲ್ಲಿಯೂ ಬರುತ್ತಾರೆ. ಆದರೆ ಹೌದು ಸ್ನೇಹಿತರೆ, ನಿಮ್ಮ ನಡವಳಿಕೆ ಅತಿ ಸುಂದರವಾಗಿದ್ದರೆ, ನಿಮ್ಮ ಕೆಲಸ ತುಂಬ ಒಳ್ಳೆಯದಾಗಿದ್ದರೆ, ನೀವು ಜನರಿಗೆ ನಿಮ್ಮ ಮನೆಯಲ್ಲಿ ಸ್ಥಾನ ಕೊಟ್ಟರೆ, ನಿಮ್ಮ ಬಾಗಿಲಿಗೆ ಬರುವವರನ್ನು ನೀವು ಗೌರವಿಸುತ್ತೀರಿ, ಅವರ ಗೌರವ ಮಾಡುತ್ತೀರಿ ಎಂದಾದರೆ ನೆನಪಿಡಿ, ನಿಮ್ಮ ಮನೆಗೆ ಭಗವಂತ ಬರುತ್ತಾರೆ ಮತ್ತು ನೀವು ಭಗವಂತನ ಗೌರವ ಮಾಡುತ್ತೀರಿ ಸ್ನೇಹಿತರೆ. ಮತ್ತು ಯಾರ ಮನೆಗೆ ಭಗವಂತ ಬರುತ್ತಾನೋ ಅಲ್ಲಿ ಸ್ನೇಹಿತರೆ ಅವರ ಮನೆಯಲ್ಲಿ ಯಾರೂ ದೊಡ್ಡ ದುಃಖವನ್ನು ತರಲು ಆಗುವುದಿಲ್ಲ. ದುಃಖ ತರಲು ಪ್ರಯತ್ನಿಸುವವರು ನೆನಪಿಡಿ, ಅವರು ತಮ್ಮ ತಪ್ಪುಗಳಿಗೆ ಲಕ್ಷಗಟ್ಟಲೆ ಸಾಲ ತೀರಿಸಬೇಕಾಗುತ್ತದೆ. ಅವರಿಗೆ ಇಷ್ಟು ಸಾಲ ತೀರಿಸಬೇಕಾಗುತ್ತದೆ ಎಂದರೆ ಎಂದಿಗೂ ಅವರಿಗೆ ಕ್ಷಮೆ ಕೂಡ ಸಿಗುವುದಿಲ್ಲ. ಹೌದು ಸ್ನೇಹಿತರೆ, ನಾನು ಹೇಳುವುದು ಭಗವಂತನ ಈ ರಾಶಿಯ ಜಾತಕರ ಮನೆಗೆ ಬರುತ್ತಾರೆ ಮತ್ತು ಮುಂದಿನ 2 ದಿನಗಳಲ್ಲಿ, ಈ 2 ದಿನಗಳಲ್ಲಿ ಯಾವುದೋ ರಾತ್ರಿ ಕೂಡ ಬರಲಿದ್ದಾರೆ. ಆದ್ದರಿಂದ ಈ ಸಮಯದಲ್ಲಿ ನೀವು ಗಮನವಿಡಬೇಕು. ಅವರು ರಾತ್ರಿ ಬರುತ್ತಾರೆ, ಆದರೆ ನಿಮಗಾಗಿ ಏನನ್ನಾದರೂ ತೆಗೆದುಕೊಂಡು ಕೂಡ ಬರುತ್ತಾರೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಇನ್ನೊಂದು ವಿಷಯ ಹೇಳಲು ಇಷ್ಟಪಡುತ್ತೇನೆ. ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ನಿಮಗೆ ಇದು ಸುವರ್ಣ ಅವಕಾಶ. ನನ್ನ ಪ್ರೀತಿಯ ಸ್ನೇಹಿತರೆ, ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈಗಲೇ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ. ಸ್ನೇಹಿತರೆ, ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶನಿದೇವ ಮಹಾರಾಜ್ ಎಂದು ಖಂಡಿತ ಬರೆಯಿರಿ. ನಿಮಗೆ ನೌಕರಿ ಬೇಕು ಅಥವಾ ಕೆರಿಯರ್ನಲ್ಲಿ ಯಶಸ್ಸು, ಬಿಸ್ನೆಸ್ನಲ್ಲಿ ಧನಲಾಭ ಅಥವಾ ನಿಮ್ಮ ಯಾವುದೇ ದೊಡ್ಡ ಕನಸು ಈಡೇರುತ್ತಿಲ್ಲ ಎಂದಾದರೆ ಎಲ್ಲವೂ ಪೂರ್ತಿ ಈಡೇರುತ್ತದೆ. ನೀವು ಈ ತಕ್ಷಣ ರಾಧೆ ರಾಧೆ ಜಪವನ್ನು ಕಮೆಂಟ್ನಲ್ಲಿ ಮಾಡಿ. ಏಕೆಂದರೆ ಬಾರಿ ಬಾರಿ ಹೇಳಿದರೂ ನೀವು ಕಮೆಂಟ್ನಲ್ಲಿ ರಾಧೆ ರಾಧೆ ಬರೆಯುವುದಿಲ್ಲ. ಆದ್ದರಿಂದ ನನ್ನ ಪ್ರೀತಿಯ ಮಿತ್ರರೇ, ನಿಮ್ಮ ಯಾವುದೇ ಕೆಲಸ ಆಗುತ್ತಿಲ್ಲ ಮತ್ತು ಕೆಲಸ ಆಗುತ್ತಿಲ್ಲ ಎಂದಾದರೆ ನೀವು ನಂತರ ನಮ್ಮಲ್ಲಿ ಒಂದು ರೀತಿಯಲ್ಲಿ ಹೇಳುವುದಾದರೆ ಸ್ನೇಹಿತರೆ ಕಮೆಂಟ್ ಮಾಡುತ್ತೀರಿ, ಗುರೂಜಿ ಏನೂ ಆಗಲಿಲ್ಲ. ಹಾಗಾದರೆ ನನ್ನ ಪುಟ್ಟ ಮಕ್ಕಳೇ ಹೇಗೆ ಆಗುತ್ತದೆ? ಮೊದಲು ನೀವು ನನ್ನ ಮಾತಿನ ಕಡೆಗೆ ಹೆಚ್ಚು ಫೋಕಸ್ ಮಾಡುವ ಅಗತ್ಯವಿದೆ. ಹಾಗಾದರೆ ನೋಡಿ, ಏನು ಸರ್ಪ್ರೈಸ್ ಸಿಗಲಿದೆ ಮತ್ತು ಜೊತೆಗೆ ಮುಂದೆ ಬರುವ 48 ಗಂಟೆಗಳು ನಿಮಗೆ ತುಂಬ ಸುಂದರ ಸಮಯ ಕೂಡ ಬರುತ್ತಿವೆ. ಮತ್ತು ಈ ಸಮಯ ನಿಮಗೆ ಕೇವಲ ಪಾಠ ಕಲಿಸುವುದಕ್ಕೆ ಅಲ್ಲ, ಬದಲಿಗೆ ಸ್ನೇಹಿತರೆ ನಿಮ್ಮ ಕಣ್ಣಿಗೆ ಹಲವು ಸತ್ಯಗಳನ್ನು ತೋರಿಸುತ್ತದೆ, ನಿಮ್ಮ ಕಿವಿಗೆ ಹಲವು ನಿಜವಾದ ವಿಷಯಗಳನ್ನು ಕೂಡ ಕೇಳಿಸುತ್ತದೆ. ಮತ್ತು ಜೊತೆಗೆ ಸ್ನೇಹಿತರೆ ನಿಮಗೆ ಒಂದು ಮೆಸೇಜ್ ಸಿಗುತ್ತದೆ ಮತ್ತು ಈ ಮೆಸೇಜ್ ನಿಮಗೆ ಮಾತಾದೇವಿ ಮತ್ತು ಭಗವಾನ್ ಶನಿದೇವ್ ಮಹಾರಾಜ್ ಅವರ ಮನೆಯಿಂದ ಸಿಗುತ್ತದೆ. ಈ ಮೆಸೇಜ್ ಏನು ಎಂಬುದು ನಾವು ನಿಮಗೆ ವಿಸ್ತಾರವಾಗಿ ಹೇಳುತ್ತೇವೆ. ಹಾಗಾದರೆ ನೋಡಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಸಂಜೆಯ ಸಮಯದಲ್ಲಿ ನಮಗೆ ಸಿಕ್ಕ ಮೆಸೇಜ್ ತುಂಬ ದಿನಗಳಿಂದ ಅಡಚಣೆಯಾಗಿದ್ದವು, ಆದರೆ ಈಗ ನಿಮಗೆ ಸಿಗಲಿವೆ. ಅಂದರೆ ಸ್ನೇಹಿತರೆ, ಮೆಸೇಜ್ ಬಗ್ಗೆ ಯಾರಾದರೂ ನಿಮ್ಮಿಂದ ತಿಳಿದುಕೊಳ್ಳಲು ಪ್ರಯತ್ನಿಸಿದರೆ, ಕೇಳಿದರೆ ನೀವು ಅವರಿಗೆ ಹೇಳಲು ಸಂಪೂರ್ಣ ಪ್ರಯತ್ನ ಮಾಡಬೇಡಿ. ಅದನ್ನು ಸ್ವಲ್ಪ ರಹಸ್ಯವಾಗಿ ಇಡಿ. ಏಕೆಂದರೆ ಈಗ ಶನಿದೇವ ಅವರು ಹೇಳುತ್ತಾರೆ, ನನ್ನ ಪ್ರೀತಿಯ ಭಕ್ತರೇ, ನಾನು ಏನೇ ಕೊಟ್ಟರೂ ಅದು ಸಂಜೆಯ ಸಮಯದಲ್ಲಿ ನಿಮ್ಮ ಕರ್ಮಗಳ ಒಂದು ಸೃಷ್ಟಿಯಾದ ಪ್ರಸಾದವಾಗಿರುತ್ತದೆ ಮತ್ತು ಕರ್ಮಗಳ ಪ್ರಸಾದವನ್ನು ನಾವು ಯಾರಿಗೂ ಹೇಳಬಾರದು. ಬದಲಿಗೆ ಕರ್ಮಗಳ ಪ್ರಸಾದವನ್ನು ತೆಗೆದುಕೊಂಡು ನಾವು ಸ್ವೀಕರಿಸಬೇಕು. ಅದು ಬೇರೆ ಒಬ್ಬರಿಗೆ ಗೊತ್ತಾದರೆ ನಂತರ ದೊಡ್ಡ ಅಡಚಣೆ ಉಂಟಾಗಬಹುದು. ಸ್ನೇಹಿತರೆ, ನೀವು ಸಾಕಷ್ಟು ದಿನಗಳಿಂದ ಯಾವುದೋ ವಿಷಯದಲ್ಲಿ ತಲೆ ಹಾಕುತ್ತಿದ್ದರೆ ನಿಮಗೆ ಗೆಲುವು ಬೇಕು, ಆದರೆ ಗೆಲುವು ಸಿಗುತ್ತಿಲ್ಲ. ಪ್ರಯತ್ನ ಮಾಡಿದರು ಮತ್ತು ಅವರಿಗೆ ಗೆಲುವು ಸಿಗುತ್ತಿದೆ, ಅವರಿಗೆ ಸಿಗಬಾರದವರಿಗೆ. ಹಾಗಾದರೆ ನೋಡಿ, ಈಗ ನಿಮ್ಮ ಪ್ರಯತ್ನ ಕೊನೆಗೆ ಯಶಸ್ವಿಯಾಗುತ್ತದೆ, ನಿಮಗೆ ಗೆಲುವು ಸಿಗುತ್ತದೆ. ನೀವು ಕೇವಲ ನಿಮ್ಮ ಮೇಲೆ ಧೈರ್ಯ ಮತ್ತು ಶಕ್ತಿಯನ್ನು ಇಟ್ಟುಕೊಳ್ಳಬೇಕು. ಚುರುಕಾಗಿ ಯೋಚನೆ ಮಾಡುವ ಅವಶ್ಯಕತೆ ಇರುತ್ತದೆ. ಮತ್ತು ಸ್ನೇಹಿತರೆ, ವಿಶೇಷ ಸಮಯದಲ್ಲಿ ನೀವು ನಿಮ್ಮೊಳಗೆ ಪ್ರಭಾವಶಾಲಿ ಶಕ್ತಿ ಎಬ್ಬಿಸುವ ಅವಶ್ಯಕತೆ ಇರುತ್ತದೆ. ಯಾವುದಾದರೂ ಅದ್ಭುತ ಸುದ್ದಿ ಸಿಗಬಹುದು. ಈ ಸಮಯದಲ್ಲಿ ಸಮಾಜದಿಂದ ನಿಮಗೆ ಲಾಭ ಸಿಗಬಹುದು ಮತ್ತು ಸಮಾಜದಿಂದ ಯಾವ ಲಾಭ ಸಿಗುತ್ತದೆಯೋ ಆ ಲಾಭ ನಿಮ್ಮ ವ್ಯಾವಹಾರಿಕ ಕ್ಷೇತ್ರಗಳಲ್ಲಿ ಕೆಲಸಕ್ಕೆ ಬರಬಹುದು. ಮತ್ತು ನಿಮ್ಮ ವ್ಯಾವಹಾರಿಕ ಕ್ಷೇತ್ರಗಳಲ್ಲಿ ಯಾವ ಕೆಲಸ ಬರುತ್ತದೆಯೋ ಅದು ನಿಮ್ಮ ಮನಸ್ಸಿನ ಆಯಾಸವನ್ನು ಸ್ವಲ್ಪ ಕಡಿಮೆ ಮಾಡಬಹುದು. ಸ್ನೇಹಿತರೆ, ಈ ಸಮಯದಲ್ಲಿ ನಿಮಗೆ ಯಾವುದಾದರೂ ಹಠಾತ್ ಪ್ರೀತಿಯ ಸುದ್ದಿ ಸಿಗುತ್ತದೆ ಮತ್ತು ಈ ಪ್ರೀತಿಯ ಸುದ್ದಿ ನಿಮ್ಮ ಜೀವನದಲ್ಲಿ ಗರ್ಲ್ ಫ್ರೆಂಡ್ ಕೂಡ ಆಗಬಹುದು. ನೀವು
ನಿಮ್ಮ ಆಲೋಚನೆಗಳ ಮೇಲೆ ಸ್ವಲ್ಪ ಹಿಡಿತ ಇಡಿ. ನಿಮ್ಮ ಅಭಿಪ್ರಾಯಗಳನ್ನು ಎಲ್ಲೆಡೆ ಹೇಳಬೇಡಿ, ಏಕೆಂದರೆ ನೀವು ನಿಮ್ಮ ಅಭಿಪ್ರಾಯವನ್ನು ಎಲ್ಲೇ ಹೇಳಿದರೂ ಜನರು ನಿಮ್ಮನ್ನು ಮೂರ್ಖ ಎಂದು ಅಂದುಕೊಳ್ಳುತ್ತಾರೆ. ಈ ಸಮಯದಲ್ಲಿ ನೀವು ನಿಮ್ಮ ಮನೆಯಲ್ಲಿ ಎಲ್ಲೆಡೆ ಹೇಳಿದರೂ ಜನರು ನಿಮ್ಮನ್ನು ಮೂರ್ಖ ಎಂದು ಅಂದುಕೊಳ್ಳುತ್ತಾರೆ. ಈ ಸಮಯದಲ್ಲಿ ನೀವು ನಿಮ್ಮ ಮನೆಯಲ್ಲಿ ಜಾಸ್ತಿ ಸಮಯ ಕಳೆಯುವ ಅವಶ್ಯಕತೆ ಇರುತ್ತದೆ. ನಿಮ್ಮ ಮನೆಯ ಕುಟುಂಬದ ಜೊತೆ ನೀವು ಜಾಸ್ತಿ ಸಮಯ ಕಳೆದರೆ ಸಂತೋಷವನ್ನು ಮನೆ ಕುಟುಂಬದ ಜೊತೆ ಮುಂದಿನ 48 ಗಂಟೆಗಳವರೆಗೆ ಹಂಚಿಕೊಂಡರೆ ನಂತರ ನಿಮ್ಮ ಮನೆಯಲ್ಲಿ ಯಾವುದೋ ದೊಡ್ಡ ಅಡಚಣೆ ಉಂಟಾಗುವುದಿಲ್ಲ. ಮತ್ತು ನೀವು ಮನೆಯ ಬಗ್ಗೆ ಕಾಳಜಿ ವಹಿಸದಿದ್ದರೆ, ಮನೆಯ ಬಗ್ಗೆ ಏನೂ ಯೋಚಿಸದಿದ್ದರೆ ಸ್ನೇಹಿತರೆ, ದೊಡ್ಡ ಅಡಚಣೆ ಬರಬಹುದು, ದೊಡ್ಡ ವಿವಾದ ಆಗಬಹುದು ಮತ್ತು ಮನೆಯಲ್ಲಿ ಕ್ಲೇಶ ಉಂಟಾಗಬಹುದು. ಅದು ಇಂದಿನವರೆಗೆ ಆಗಿರಲಿಲ್ಲ. ಆದ್ದರಿಂದ ಕುಟುಂಬದಲ್ಲೂ ಮತ್ತು ನಿಮ್ಮ ಪ್ರೀತಿ ಪಾತ್ರರಲ್ಲೂ ಕೂಡ ಬೇರ್ಪಡುವಿಕೆಯ ಆತಂಕ ಉಂಟಾಗಬಹುದು. ಹಾಗಾಗಿ ನೀವು ಜನರು ಗಮನದಲ್ಲಿಟ್ಟುಕೊಳ್ಳಿ, ಮನೆಯಲ್ಲಿ ಈ 2 ದಿನಗಳವರೆಗೆ ನಿಮ್ಮ ಮೇಲೆ ಜವಾಬ್ದಾರಿ ಇದೆ. ಎಲ್ಲರನ್ನೂ ಖುಷಿಯಾಗಿ ಇಡುವುದು ಆಗಿದೆ ಮತ್ತು ಶನಿದೇವಾಜಿ ಈ ಜವಾಬ್ದಾರಿಯನ್ನು ನಿಮಗೆ ಕೊಡುತ್ತಿದ್ದಾರೆ. ಹಾಗಾಗಿ ಇದನ್ನು ನಿಭಾಯಿಸಿ. ಇದನ್ನು ಮಧ್ಯದಲ್ಲಿ ಬಿಡುವ ತಪ್ಪನ್ನು ಮಾಡಲೇಬೇಡಿ ಸ್ನೇಹಿತರೆ. ಮತ್ತು ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ರಾಧೆ ರಾಧೆ ಎಂದು ಖಂಡಿತ ಬರೆಯಿರಿ. ಧನ್ಯವಾದಗಳು.